ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ವ್ಯಕ್ತಿಯ ಬಲಿಯಾಗಿದೆ. ಹಾಸನದ ಸಿದ್ದೇಶ್ವರ ನಗರದ ನಿವಾಸಿ ಗೋವಿಂದ 37 ವರ್ಷದ ವ್ಯಕ್ತಿಯ ಸಾವಾಗಿದೆ. ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಆಟೋ ಚಾಲಕ ಗೋವಿಂದ ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ಗೋವಿಂದಾಗೆ ಎದೆನೋವು ಕಾಣಿಸಿಕೊಂಡಿತ್ತು. ಆಟೋ ಚಲಾಯಿಸುವಾಗ ಕಾಣಿಸಿಕೊಂಡಿದೆ ಎದೆನೋವು. ಕೂಡಲೇ ಆಟೋ ಚಲಾಯಿಸಿಕೊಂಡೇ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ರು ಗೋವಿಂದ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಜಿಲ್ಲೆಯಲ್ಲಿ 1 ತಿಂಗಳ ಅಂತರದಲ್ಲಿ ಸುಮಾರು 16 ಜನ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಇತ್ತೀಚೆಗಷ್ಟೇ ಹೃದಯಾಘಾತ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಅಂತ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ನೋಡ್ತಾನೆ ಇದ್ದೀವಿ. 1 ತಿಂಗಳಲ್ಲಿ 16 ಜನ ಹಾರ್ಟ್ ಅಟ್ಯಾಕ್ ಇಂದನೇ ಸಾವನ್ನಪ್ಪಿರುವಂತದ್ದು. ಇದೀಗ ಮತ್ತೋರ್ವ ಆಟೋ ಚಾಲಕ ಸಾವನ್ನಪ್ಪಿದ್ದಾರೆ. ಗೋವಿಂದ 37 ವರ್ಷದ ದುರ್ದೈವಿ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ಬಲಿಯಾಗಿರುವಂತದ್ದು. ಹೃದಯಾಘಾತದಿಂದ ಮೃತಪಟ್ಟಿರುವ ಆಟೋ ಚಾಲಕ ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ಎದೆನೋವು ಕಾಣಿಸಿಕೊಂಡಿತ್ತು. ಆಟೋ ಚಲಾಯಿಸಿಕೊಂಡೇ ಆಸ್ಪತ್ರೆಗೆ ಹೋಗಿದ್ದ. ಆದ್ರೂ ಕೂಡ ಏನು ಯೂಸ್ ಆಗಿಲ್ಲ, ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಈವರೆಗೆ ಜಿಲ್ಲೆಯಲ್ಲಿ 1 ತಿಂಗಳ ಅಂತರದಲ್ಲಿ 16 ಜನ ಸಾವನ್ನಪ್ಪಿದ್ದಾರೆ. ಅದು ಕೂಡ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಅದ್ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಇವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಹಾಸನ ಜಿಲ್ಲೆ ಅಂತಂದ್ರೆ ಭಯ ಆಗ್ತಾ ಇದೆ ಅಲ್ಲಿರುವಂತಹ ಜನಗಳಿಗೆ. ಹೆಚ್ಚೆಚ್ಚಾಗಿ ಕಡಿಮೆ ವಯಸ್ಸಿನವರಿಗೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಆಗ್ತಾ ಇರುವಂತದ್ದು. ಇದೀಗ ಮತ್ತೊಂದು ಕೇಸ್. ಇವತ್ತು ಕೂಡ ಒಬ್ಬ ಆಟೋ ಚಾಲಕ, ಕೇವಲ 37 ವರ್ಷದ ಆಟೋ ಡ್ರೈವರ್ ಎದೆನೋವು ಕಾಣಿಸ್ಕೊಂಡಿತ್ತು. ಬೆಳಗ್ಗೆ ಸುಮಾರು 7 ಗಂಟೆಗೆ ನೋವಾಗ್ತಾ ಇದ್ದಂಗೆ ತಾನೇ ಆಟೋ ಚಲಾಯಿಸ್ಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಪಾಪ. ಆದ್ರೆ ಹೋಗೋವರೆಗೆ ಅಲ್ಲಿ ಹೋದ್ಮೇಲೆ ಏನೂ ಚಿಕಿತ್ಸೆ ಆಗಿಲ್ಲ, ಏನೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನೋಡಿ, ಒಂದು ಕಾಲದಲ್ಲಿ ವಯಸ್ಸಾದವರಲ್ಲಿ ಮಾತ್ರ ಬರ್ತಿತ್ತು ಹೃದಯಾಘಾತ ಅನ್ನೋದು. ಕೇವಲ ವಯಸ್ಸಾದವರಿಗಷ್ಟೇ ಬರುತ್ತೆ ಅನ್ನುವಂತಹ ಮಾತುಗಳಿತ್ತು. ಆದ್ರೆ ಇದೀಗ ಯುವಕರನ್ನೇ ಜಾಸ್ತಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಯುವಕರಲ್ಲೇ ಜಾಸ್ತಿ ಕಾಣ್ತಾ ಇರುವಂತದ್ದು ಹಾರ್ಟ್ ಅಟ್ಯಾಕ್, ಹೃದಯ ಸಂಬಂಧಿತ ಕಾಯಿಲೆಗಳೇನಿದೆ ಇದೀಗ ಹೆಚ್ಚಾಗಿ ಯುವಕರಲ್ಲೇ ಕಾಣಿಸ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಯುವ ಜನರ ಸಾವಿನ ಸರಣಿ ಮುಂದುವರಿತಾನೇ ಇದೆ, ನಿಲ್ತಾ ಇಲ್ಲ. 15 ಜನ ಇತ್ತು, ಇದೀಗ ಇನ್ನೊಬ್ರು ಸೇರ್ಕೊಂಡ್ರು, ಅದರಲ್ಲಿ 16 ಜನ ಆದ್ರು. ಅದರಲ್ಲೂ ಹಾಸನ ಜಿಲ್ಲೆಯ ಯುವಕ ಯುವತಿಯರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತಹ ಸಂಖ್ಯೆ ಏನಿದೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಒಂದೇ ದಿನದಲ್ಲಿ ಹಾಸನ ಮೂಲದ ಮತ್ತಿಬ್ರು ಸಾವನ್ನಪ್ಪಿದ್ರು. ಇದೀಗ ಇವತ್ತೂ ಕೂಡ ಮತ್ತೊಂದು ಸಾವಾಗಿರುವಂತದ್ದು. ಆಟೋ ಚಾಲಕ 37 ವರ್ಷದ ಗೋವಿಂದ ಅನ್ನುವರು ಆಟೋ ಚಲಾಯಿಸಿಕೊಂಡೇ ಎದೆನೋವು ಕಾಣಿಸಿಕೊಂಡಿದ್ದಾಗ ಕೂಡಲೇ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋದ ಬಳಿಕ ಸಾವನ್ನಪ್ತಾರೆ. ಇದು ಕೂಡ ಹಾಸನದಲ್ಲಿ ಹೆಚ್ಚಾಗಿ ಆಗ್ತಾ ಇರುವಂತದ್ದು. ಬೇರೆ ಬೇರೆ ರಾಜ್ಯಗಳಲ್ಲೂ, ಅದು ಸಿನಿಮಾ ರಂಗಗಳಲ್ಲಿ ಇರ್ಬೋದು, ಬೇರೆ ಬೇರೆ ಸೆಲೆಬ್ರಿಟೀಸ್ ಇರಬಹುದು, ಅಥವಾ ಎಲ್ಲೋ ಕೂತಿರೋರು ಅಥವಾ ಏನೋ ಮಾಡ್ತಾ ಇರೋರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ, ಅಲ್ಲೇ ಸತ್ತು ಹೋಗ್ತಾರೆ. ಈ ರೀತಿಯ ಕೇಸ್ಗಳು ಹೆಚ್ಚಾಗಿ ನೋಡ್ತಾ ಇದೀವಿ. ಅದರಲ್ಲೂ ವಿಶೇಷವಾಗಿ ಹಾಸನದಲ್ಲಿ ಈ ಒಂದು ಸಾವಿನ ಸರಣಿ ಏನಿದೆ ಇದೀಗ ಮುಂದುವರಿತಾನೇ ಇದೆ. 15 ಜನ ಇದ್ರು ನಿನ್ನೆವರೆಗೂ, ಇದೀಗ 16ನೇ ಸಂಖ್ಯೆ ಇವ್ರದ್ದು. ಹಾಸನದಲ್ಲೇ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನುವಂತಹ ಗೊಂದಲ ಇದೆ. ಏನ್ ಸಮಸ್ಯೆ ಇರಬಹುದು? ಹಾಸನದಲ್ಲೇ ಆಗ್ತಾ ಇದೆಯಾ ಅಥವಾ ಅಲ್ಲಿರುವಂತಹ ಫುಡ್ ಇಂದ ಏನಾದ್ರು ಆಗ್ತಾ ಇದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ದಿನೇ ದಿನೇ ಈ ರೀತಿ ಸಾವುಗಳಾಗ್ತಾ ಇರೋದು ನಿಜಕ್ಕೂ ದುಃಖದ ಸಂಗತಿ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಹೊರಗೆ ಹೋದವರು ಮನೆಗೆ ಸೇರೋದೇ ಅನುಮಾನ ಆಗ್ಬಿಟ್ಟಿದೆ. ಈಗ ಹೊರಗಡೆ ಹೋಗ್ತಾರೆ, ಏನೋ ಕೆಲ್ಸಕ್ಕೆ, ಓದೋದಕ್ಕೆ ಹೋಗ್ತಾರೋ, ಕೆಲ್ಸಕ್ಕೆ ಹೋಗ್ತಾರೋ ಅಥವಾ ಮತ್ತೊಂದಕ್ಕೆ ಹೋಗ್ತಾರೋ, ಮನೆಗೆ ವಾಪಸ್ ಬರ್ತಾರಾ ಅನ್ನೋದೇ ಅನುಮಾನ. ಇಲ್ಲಿ ಗ್ಯಾರಂಟಿನೇ ಇರಲ್ಲ. ಮನುಷ್ಯ ಹೊರಗಡೆ ಹೋದ್ಮೇಲೆ ಮನೆಗೆ ಬರ್ತಾನೆ ಅನ್ನೋದು ನಂಬಿಕೆನೇ ಇರಲ್ಲ. ಯುವ ಜನರಲ್ಲೇ ಹೃದಯಾಘಾತ ಹೆಚ್ಚುತ್ತಾ ಇರುವಂತಹ ಆತಂಕ, ಭಯ ಜಾಸ್ತಿ ಆಗ್ತಾ ಇದೆ. ಯುವ ಜನಕರಲ್ಲೇ ಹೆಚ್ಚಾಗ್ತಾ ಇದೆ. ಹಾಗಾಗಿ ಭಯ ಕೂಡ ಜಾಸ್ತಿ ಆಗ್ತಾ ಇದೆ ಈ ವಿಚಾರದಲ್ಲಿ. ಜಿಮ್ ಹೋದವರು ಕುಸಿದು ಬೀಳ್ತಾರೆ, ಕೂತಲ್ಲೇ ಜನರ ಪ್ರಾಣ ಹೋಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ದಾಖಲಾಗ್ತಾ ಇದೆ ಸಾಲು ಸಾಲು ಹೃದಯಾಘಾತದ ಪ್ರಕರಣಗಳು. ಜನರಲ್ಲಿ ನಿಜವಾಗ್ಲೂ ಇದು ಆತಂಕ ಮೂಡಿಸುವಂತದ್ದು. ಹಾಸನದಲ್ಲಿ ಏನಾಗ್ತಾ ಇದೆ ಈ ಘಟನೆ? ಸಾಲು ಸಾಲು ಕೇಸ್ಗಳು ದಾಖಲಾಗ್ತಾನೆ ಇದೆ ಹಾಸನ ಜಿಲ್ಲೆಯಲ್ಲಿ. ಕಡಿಮೆ ವಯಸ್ಸಿನವರು, ತುಂಬಾ ಅರ್ಧ ವಯಸ್ಸಿನವರು ಅಥವಾ ಚಿಕ್ಕ ಹುಡುಗರು, ಚಿಕ್ಕ ಹುಡುಗಿಯರು. ಆಟೋ ಚಾಲಕ ನೋಡಿ, ಇವತ್ತು ಮತ್ತೆ ಆಟೋ ಚಾಲಕ, ಕೇವಲ 37 ವರ್ಷ ಗೋವಿಂದ ಮೃತ ದುರ್ದೈವಿ. ನೀವು ಫೋಟೋದಲ್ಲಿ ನೋಡ್ತಾ ಇರಬಹುದು. ಈತನಿಗೆ ಬೆಳಗ್ಗೆ 7 ಗಂಟೆಗೆ ಎದೆ ನೋವು ಕಾಣಿಸುತ್ತೆ ಸ್ವಲ್ಪ. ಕೂಡಲೇ ಆಸ್ಪತ್ರೆಗೆ ಆತನೇ
ಆಟೋ ಚಲಾಯಿಸ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ, ಆದ್ರೆ ಏನು ಯೂಸ್ ಆಗೋದಿಲ್ಲ, ಅಲ್ಲೇ ತಮ್ಮ ಪ್ರಾಣವನ್ನ ಬಿಟ್ಟು ಬಿಡ್ತಾರೆ. ಇದೀಗ ಹಾಸನ ಜಿಲ್ಲೆಯಲ್ಲಿ 16 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 16 ಜನ ಲಿಸ್ಟ್ ಇದೀಗ ಆಗಿದೆ. ಇನ್ನು ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ದಿನೇ ದಿನೇ ಹಾಸನದಲ್ಲಿ ಈ ಒಂದು ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ.